ನಮಸ್ಕಾರ ಸ್ನೇಹಿತರೆ, GPF ಸ್ಟೇಟ್ಮೆಂಟ್ 2026 ಅವೈಲೇಬಲ್ ಇದೆ. ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೋಡಿ, ಮೊದಲಿಗೆ ನಾವು ರಿಜಿಸ್ಟರ್ ಆಗಬೇಕು, ನಂತರ ಲಾಗಿನ್ ಆಗಿ GPF ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತದೆ. ಮತ್ತು ಈ ಒಂದು GPF ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ವೆಬ್ಸೈಟ್ ಅಥವಾ ಪೋರ್ಟಲ್ ಚೇಂಜ್ ಆಗಿದೆ. ಸೊ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಮತ್ತು ಲಾಗಿನ್ ಆಗಿ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಸೊ ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಅಡ್ರೆಸ್ ಬಾರ್ನಲ್ಲಿ GPF ಸ್ಟೇಟ್ಮೆಂಟ್ 2026 ಅಂತ ಟೈಪ್ ಮಾಡ್ಕೊಂಡು ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ ಎರಡನೇ ಒಂದು ಸರ್ಚ್ ರಿಸಲ್ಟ್ಸು ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ AGO ಪಬ್ಲಿಕ್ AR.CAG.gov.in ಈ ಒಂದು ವೆಬ್ ಲಿಂಕ್, ಎರಡನೇ ವೆಬ್ ಲಿಂಕ್ ಹೈಪರ್ ಲಿಂಕ್ ಮೇಲೆ GPF ಲಾಗಿನ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ತಮಗೆ ಈ ರೀತಿ ಲಾಗಿನ್ ಪೇಜ್ ಬರುತ್ತೆ. ಈ ಮುಂಚೆ ರಿಜಿಸ್ಟರ್ ಆದವ್ರು ಮಾತ್ರ ಲಾಗಿನ್ ಆಗಬೇಕಾಗುತ್ತೆ. ಮತ್ತು ಲಾಗಿನ್ ಆದವರು ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ ಪಾಸ್ವರ್ಡ್ ರಿಸೆಟ್ ಮಾಡಿಕೊಂಡು ಲಾಗಿನ್ ಆಗಿ. ಇನ್ನು ಇದುವರೆಗೂ ಲಾಗಿನ್ ಆಗದೆ ಇರತಕ್ಕಂಥವ್ರು ಇಲ್ಲಿ ರಿಜಿಸ್ಟರ್ ಗ್ರೀನ್ ಕಲರ್ ಬಟನ್ ಇದೆ, ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. GPF ರಿಜಿಸ್ಟರ್ ಪೇಜ್ ಬರುತ್ತೆ. ಸಿರೀಸ್ನಲ್ಲಿ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಶಿಕ್ಷಣ ಇಲಾಖೆಯವರು EDN ಒಂದು ಸಿರೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅಕೌಂಟ್ ನಂಬರ್ ಬಾಕ್ಸ್ನಲ್ಲಿ ನಿಮ್ಮ GPF ಅಕೌಂಟ್ ನಂಬರ್ ಫಿಲ್ ಮಾಡಿ. ಡೇಟ್ ಆಫ್ ಬರ್ತ್ ಬಾಕ್ಸ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇಲ್ಲೇನು ಇಯರ್ ತೋರಿಸ್ತಾ ಇದೆ, ಇಯರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬರ್ತ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರ್ತ್ ಇಯರ್ನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಮಂತ್ ಯಾವುದಿರ್ತದೆ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮಂತ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಮಂತ್ನಲ್ಲಿ ನಿಮ್ಮ ಬರ್ತ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ ಕ್ಲಿಕ್ ಮಾಡಿ. ಸೊ ನಿಮ್ಮ ಡೇಟ್ ಆಫ್ ಬರ್ತು ಈ ಬಾಕ್ಸಲ್ಲಿ ಬಂದು ಕೂರುತ್ತೆ. ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಕ್ಯಾಪ್ಚಾ ಬಾಕ್ಸಲ್ಲಿ ಕೊಡಿ. ನಂತರ ವೆರಿಫೈ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ GPF ಅಕೌಂಟ್ನ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಮೊದಲಿಗೆ ನಿಮ್ಮ ನೇಮ್ ಇರುತ್ತೆ, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ ಮತ್ತು ನಿಮ್ಮ ಒಂದು KGID ನಂಬರ್ ಇಲ್ಲಿ ಇಶ್ಯೂ ಆಗ್ತಿರುತ್ತೆ. DDO ಕೋಡ್ ಫ್ರೀಸ್ ಆಗಿರುತ್ತೆ. ಇಮೇಲ್ ಅಡ್ರೆಸ್ಸನ್ನು ನೀವು ಮ್ಯಾಂಡೇಟರಿಯಾಗಿ ಫಿಲ್ ಮಾಡಬೇಕು. ಮತ್ತು ಮೊಬೈಲ್ ನಂಬರ್ ಈಗ ಮೊದಲ ನಿಮ್ಮ ಒಂದು GPF ಅಕೌಂಟ್ಗೆ ಲಿಕ್ಕಿರ್ತಕ್ಕಂಥ ಮೊಬೈಲ್ ನಂಬರ್ ಇಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾದ್ರೆ ಜಸ್ಟ್ ಈಗಿರೋ ಮೊಬೈಲ್ ನಂಬರ್ ಬಾಕ್ಸ್ ಮೇಲೆ ಟಚ್ ಮಾಡಿ. ಆಗ ನಿಮಗೆ ಹೊಸ ಮೊಬೈಲ್ ನಂಬರ್ ಎಡಿಟ್ ಮಾಡಲು ನೀವು ಇಲ್ಲಿ ಏನು ಮಾಡಿ ಬ್ಯಾಕ್ ಸ್ಪೇಸ್ ಕೊಟ್ಟರು ನಿಮ್ಮ ಒಂದು ಹೊಸ ಮೊಬೈಲ್ ನಂಬರ್ ಎಡಿಟ್ ಮಾಡಿ. ಇಲ್ಲ ಅಂದರೆ ನಿಮಗೆ ಈಗಿರೋ ನಂಬರೇ ಕಂಟಿನ್ಯೂ ಮಾಡ್ತಿರ್ಬೇಕಾದ್ರೆ ಅದನ್ನು ಹಾಗೆ ಬಿಡಿ. ಇಮೇಲ್ ಅಡ್ರೆಸ್ ಕಡ್ಡಾಯವಾಗಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಇಲ್ಲೊಂದು ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಕ್ಯಾಪ್ಚಾ ಬಾಕ್ಸಲ್ಲಿ ಕೊಡಿ. ನಂತರ ಸಬ್ಮಿಟ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪಾಪ್ ಮೆಸೇಜ್ ಬರುತ್ತದೆ. ಪ್ಲೀಸ್ ಚೆಕ್ ಯುವರ್ ಮೇಲ್ ಆ್ಯಂಡ್ ಮೊಬೈಲ್ SMS ಫಾರ್ ಪಾಸ್ವರ್ಡ್ ಅಂತ. ಅಂದರೆ ನಿಮಗೆ ಪಾಸ್ವರ್ಡನ್ನು ನಿಮಗೆ SMS ಮೂಲಕ ಮತ್ತು ಇಮೇಲಲ್ಲಿ ಕಳುಹಿಸಲಾಗಿದೆ ಅಂತಕ್ಕಂಥ ಒಂದು ನಿಮಗೆ ಪಾಪ್ ಮೆಸೇಜ್ ಶೋ ಆಗುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮಗೆ GPF ಲಾಗಿನ್ ಪೇಜ್ಗೆ ನೀವು ರೀಡೈರೆಕ್ಟ್ ಆಗ್ತೀರಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು GPF ಅಕೌಂಟ್ನ ಸಿರೀಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು GPF ಅಕೌಂಟ್ ನಂಬರ್ ಬಾಕ್ಸಲ್ಲಿ ನಿಮ್ಮ GPF ಅಕೌಂಟ್ ನಂಬರನ್ನು ಕೊಡಿ. ಪಾಸ್ವರ್ಡ್ನಲ್ಲಿ ನಿಮಗೆ ಮೆಸೇಜ್ನಲ್ಲಿ ಮತ್ತು ಇಮೇಲಲ್ಲಿ ಬಂದಿರತಕ್ಕಂಥ ಪಾಸ್ವರ್ಡ್ ಏನು ಬಂದಿರ್ತದೆ ಅದನ್ನು ಫಿಲ್ ಮಾಡಿ. ಕ್ಯಾಪ್ಚಾವನ್ನು ಮ್ಯಾಲೆ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಬಾಕ್ಸಲ್ಲಿ ಟೈಪ್ ಮಾಡಿ. ಲಾಗಿನ್ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೊ ನೀವು ಲಾಗಿನ್ ಆದಮೇಲೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ವಿಂಡೋ ಬರುತ್ತೆ. ಹೋಮ್ ಅಂತ ಇರುತ್ತೆ, GPF ಆಲ್ ಅಥರೈಸೇಷನ್ ಅಂತ ಇರುತ್ತೆ ಮತ್ತು ಎನ್ಯುವಲ್ ಸ್ಟೇಟ್ಮೆಂಟ್ GPF ಎನ್ಯುವಲ್ ಸ್ಟೇಟ್ಮೆಂಟ್ ಅಂತ ಇರ್ತದೆ. ಕೆಳಗಡೆ ವೆಲ್ಕಮ್ ಅಂತ ನಿಮ್ಮ ನೇಮ್ ಮತ್ತು ನಿಮ್ಮ GPF ಅಕೌಂಟ್ ನಂಬರ್ ಇಲ್ಲಿ ಶೋ ಆಗ್ತಿರುತ್ತೆ. GPF ಎನ್ಯುವಲ್ ಸ್ಟೇಟ್ಮೆಂಟ್ ಬಟನ್ ಮೇಲೆ ಕ್ಲಿಕ್ ಅನ್ನು ಮಾಡುತ್ತೇನೆ. ಸೊ ಎನ್ಯುವಲ್ ಸ್ಟೇಟ್ಮೆಂಟ್ಸ್ ಅಂತ ನಿಮಗೆ ಇಲ್ಲಿ ಪೇಜ್ ಬರುತ್ತೆ. ಸೊ ನೋಡಬಹುದಾಗಿದೆ. ಒಟ್ಟು 2021ರಿಂದ ಪ್ರಾರಂಭವಾಗಿ 2025 ತನಕ ನಿಮಗೆ ಈ ಒಂದು GPF ಸ್ಟೇಟ್ಮೆಂಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಇಲ್ಲಿ ನಿಮಗೆ ಶೋ ಆಗ್ತಿರತ್ತೆ. ನಾನೀಗ ಮೊದಲಿಗೆ ಈ ಒಂದು ಟೇಬಲ್ನಲ್ಲಿ ಶೋನಲ್ಲಿ ಆಲ್ ಅಂತ ಅಥವಾ 100 ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಈ ಟೇಬಲ್ನಲ್ಲಿ GPF ಅಕೌಂಟ್ ನಂಬರ್, ಇಯರ್, ಡಿಸ್ಕ್ರಿಪ್ಷನ್ ಮತ್ತು PDF ಅಂತ ಇದೆ. ನಾನೀಗ ಉದಾಹರಣೆಗಾಗಿ 2025ರ ಎನ್ಯುವಲ್ GPF ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು 2025 ಇದರ ಮುಂದೆ ಇರುವಂತಹ PDF EDN ಮತ್ತು ಏನೊಂದು ನಮ್ಮ GPF ಅಕೌಂಟ್ ನಂಬರ್ ಇರ್ತದೆ ಇದರ PDF ಬಟನ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬಹುದು, ಈಗ ನಮಗೆ ನಮ್ಮ 2025-26ನೇ ಸಾಲಿನ ಒಂದು GPF ಸ್ಟೇಟ್ಮೆಂಟ್ ಪೇಜ್ ತೆರೆದುಕೊಳ್ಳುತ್ತದೆ. ಸೊ ಈ ಪೇಜಿನಲ್ಲಿ ನಮಗೆ ನಮ್ಮ ಒಂದು GPF ಅಕೌಂಟ್ ಡೀಟೇಲ್ಸ್ ಎಲ್ಲ ಇರ್ತದೆ. ಮೇಲ್ಗಡೆ ನಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಮತ್ತು ಕೆಳಗಡೆ ಇಲ್ಲಿ ಸ್ಟೇಟ್ಮೆಂಟ್ ಡೀಟೇಲ್ಸ್ ಅನ್ನೆಲ್ಲ ಇವು ಒಂದು ನಮ್ಮ GPF ಅಕೌಂಟ್ ಸ್ಟೇಟ್ಮೆಂಟ್ ಸ್ಲಿಪ್ ನಲ್ಲಿ ನಾವು
ನೋಡಬಹುದಾಗಿರುತ್ತದೆ. ತೆಗೆದುಕೊಳ್ಳಲು ಇಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ 3 ಏನು ಗೆರೆಗಳಿವೆ, ಹಾಗೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಏನಿದೆ ಶೇರ್ ಅಂತಕ್ಕಂಥ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಶೇರ್ ಮಾಡ್ತಕ್ಕಂಥ ಆಪ್ಷನ್ಗಳಲ್ಲಿ ನೋಡಿ, ಮೊದಲಿಗೆ ಪ್ರಿಂಟ್ ಅಂತ ಬರ್ತದೆ. ಈ ಒಂದು ಪ್ರಿಂಟರ್ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸೇವ್ ಆಸ್ PDF ಅಂತ ಕೇಳುತ್ತೆ. ಸೊ ನೀವು ಇಲ್ಲಿ ಇದನ್ನ PDF ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು GPF ಸ್ಟೇಟ್ಮೆಂಟ್ PDF ರೂಪದಲ್ಲಿ ನಿಮ್ಮ ಮೊಬೈಲ್ ನಲ್ಲಿನೇ ಸೇವ್ ಆಗುತ್ತದೆ. ನಂತರ ಅದನ್ನ ನೀವು ಪ್ರಿಂಟ್ ಔಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.